ನಮ್ಮಮ್ಮ ಸಿಗ್ತಾರ ಅಲ್ವಾ? ಡೋಂಟ್ ವೆರಿ ಅದಕ್ಕೆ ಖಂಡಿತ ಗೊತ್ತಾಗುತ್ತೆ, ಧೈರ್ಯವಾಗಿರಿ. ವೈದೇಹಿ ದೀಪ ತಗೊಂಬರಮ್ಮ. ಆದ್ಯ, ಅಗ್ರಜ, ಅಗ್ರಜ, ಅಮ್ಮ ಸಿಕ್ಬಿಟ್ರು. ನಮ್ಮಮ್ಮ ಅಗ್ರಜ. ಆದ್ಯ, ಸಾರ್ಥಕ್ ಬಾವ. ಏ ಧ್ರುವ, ಅಮ್ಮ ಸಿಕ್ಕಿದ್ದಾರೋ? ನೋಡಿ ನದಿ, ಅಮ್ಮ ಸಿಕ್ಕಿದ್ದಾರೆ. ಅಗ್ರಜ, ನೋಡು ಅಗ್ರಜ, ಅಮ್ಮ ಅಗ್ರಜ. ನೋಡು ಅಗ್ರಜ, ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಹುಡುಕಿದ್ವಿ, ಕೊನೆಗೂ ಅಮ್ಮ. ನಾನು ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ರೀ. ಇವತ್ತು ಇದನ್ನೆಲ್ಲ ನೋಡೋ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ನೀವು ಹೋದ್ಮೇಲೆ ನಿಮ್ ಜೊತೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಮಕ್ಕಳು ಅನ್ನೋ ಮಮಕಾರ ನನಗ್ ಸಾಯಕ್ ಬಿಡ್ಲಿಲ್ಲ ರೀ. ನಾನು ಸಾಯೋದ್ರೊಳಗೆ ನನ್ನ ಮಕ್ಕಳನ್ನ ನೋಡ್ಬೇಕು, ನಾನೇ ನಿಮ್ಮಮ್ಮ ಅಂತ ಹೇಳ್ಬೇಕು, ಅವರ ಕೈ ತುತ್ತು ತಿನ್ನಿಸ್ಬೇಕು, ಅವ್ರ ಹತ್ರ ಒಂದೇ ಒಂದ್ಸಲ ಅಮ್ಮ ಅಂತ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ರೀ ನನ್ಗೆ. ಅದೇ ಆಸೆಯಿಂದ ನಾನು ಈ ಮನೆಗೆ ಬಂದೆ. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ನಾನೇ ಹೆತ್ತ ತಾಯಿ ಅಂತ ಗೊತ್ತಾಗುತ್ತೆ. ಈ ಸುಹಾಸಿನಿಯಿಂದ ನನ್ನನ್ನ ಕಾಪಾಡ್ತಾರೆ, ಸಾಯೋವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ. ಇವತ್ತು ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು ರೀ. ಆ ಸುಹಾಸಿನಿ ಬೇರೆ ಯಾರೋ ಹೆಣ್ಣನ್ನ ತಂದು ನಮ್ಮ ಮಕ್ಕಳಿಗೆ ಇವಳೇ ನಿಮ್ ತಾಯಿ ಅಂತ ಹೇಳ್ತಾ ಇದ್ದಾಳೆ ರೀ. ಆ ಸುಹಾಸಿನಿ ನನಗೂ ನನ್ನ ಮಕ್ಕಳಿಗೂ ಮೋಸ ಮಾಡಿದಾಳೆ, ನನ್ನ ಮಕ್ಕಳಿಂದ ದೂರ ಮಾಡಿದಾಳೆ. ನಾನು ಬದುಕಿರ್ಬೇಕು. ದಿನ ಸಾಯೋಕ್ಕಿಂತ ಒಂದ್ಸಲ ಸತ್ತು ಹೋಗೋದು ವಾಸಿ. ಇಲ್ಲ, ನಾನು ಸಾಯಬಾರ್ದು. ಆ ಸುಹಾಸಿನಿಗೆ ನಾನು ಏನು ಅನ್ನೋದನ್ನ ತಿಳಿಸ್ಬೇಕು. ಅಷ್ಟು
ವರ್ಷ ನನ್ನ ಮಕ್ಕಳ ಹತ್ರ ಅವಳು ಮುಚ್ಚಿಟ್ಟಿರೋ ಸತ್ಯನ ನಾನು ಬಯಲ್ ಮಾಡಬೇಕು. ನಾನು ಇದೇ ಥರ ಹೆದರ್ಕೊಂಡು ಕೂತಿದ್ರೆ ಆ ಸುಹಾಸಿನಿ ನನ್ನ ಮಕ್ಕಳಿಂದ ನನಗೆ ಶಾಶ್ವತವಾಗಿ ದೂರ ಮಾಡಿ ಹಾಕ್ತಾಳೆ. ಇಲ್ಲ, ಇದಕ್ಕೆಲ್ಲ ನಾನು ಅವಕಾಶ ಕೊಡಬಾರ್ದು. ಅವಳು ಯಾರನ್ನೂ ಅಮ್ಮ ಅಂತ ಕರ್ಕೊಂಡು ಬರಕ್ಕೆ ಮೊದಲು ನಾನೇ ಅವ್ರಿಗೆ ಹೇಳಬೇಕು. ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗ್ತಾ ಸಂಕಟ ಆಗ್ತಿರ್ಬೇಕಲ್ವಾ? ಸತ್ತು ಹೋಗ್ಬೇಕು ಅಂತ ಅನ್ನಿಸ್ತಿರ್ಬೇಕಲ್ವಾ? ಛೇ, ನಾನು ಯಾಕೆ ದಡ್ಡಿ ಥರ ಮಾತಾಡ್ತಿದ್ದೀನಿ? ನೀನು ಹೆತ್ತಿರೋ ಮಕ್ಕಳು ನಿನ್ ಕಣ್ ಮುಂದೆನೆ ಬೇರೆಯವ್ರನ್ನ ಅಮ್ಮ ಅಂತ ಕರೆದ್ರೆ ಸಂಕಟ ಆಗದೆ ಇರ್ತಾ? ಆದ್ರೂ ನೀನ್ ಗಟ್ಟಿಗಿದ್ದೆ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಕೆರೆನೋ ಬಾವಿನೋ ನೋಡ್ಕೊಳ್ತಿದ್ರು. ಆದ್ರೂ ನೀನಿನ್ನೂ ಬದುಕಿದ್ಯಾ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮನುಷ್ಯನಿಗೆ ಆಸೆ ಜಾಸ್ತಿ. ಒಂದು ಮಾತು ನೆನ್ಪಿಟ್ಕೋ ವೈದೇಹಿ, ನೀನು ಎಷ್ಟು ವರ್ಷ ಬದುಕಿದ್ರೂ ಈ ಮನೆಯಲ್ಲಿ ಕೆಲಸದವಳಾಗೇ ಇರಬೇಕು. ನಿನ್ನ ಮಕ್ಕಳಿಗೆ ಅಮ್ಮ ಆಗಕ್ಕಾಗಲ್ಲ. ದಮ್ಮಯ್ಯ ಸುಹಾಸಿನಿ, ನನಗೂ ನನ್ನ ಮಕ್ಕಳಿಗೂ ಏನೂ ಮಾಡಬೇಡ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ಇನ್ನ ನಿನ್ ಹೆದರಲ್ಲ ಸುಹಾಸಿನಿ. ನೀನ್ ಎಷ್ಟು ಚಿಪ್ಪರ್ಲಾಗ ಹಾಕಿದ್ರು ಸರಿ. ನೆನಪಿರ್ಲಿ, ನಾನು ನಿನ್ನ ಅಕ್ಕ. ನೀರ್ ಕುಡ್ಸಿದ್ರೆ ನಾನು ನಿನಗೆ ವಿಷ ಕುಡಿಸ್ತೀನಿ. ಏನ್ ಮಾಡ್ಕೋತೀವಿ ಮಾಡ್ಕೊ ಹೋಗೆ. ನಾನಿವತ್ತು ನನ್ನ ಮಕ್ಕಳಿಗೆ ನಾನೇ ಅವ್ರ ಅಮ್ಮ ಅನ್ನೋ ಸತ್ಯನ ಹೇಳ್ತೀನಿ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಸಂಸಾರನ ಹಾಳು ಮಾಡಿದವಳ ಹತ್ರನೇ ನಾನು ಮಾತಾಡ್ತಾ ಇರೋದು. ಹೇಯ್ ಹೇಯ್ ಹೇಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನು ನಿನ್ನ ಅಕ್ಕ ಸುಹಾಸಿನಿ. ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರುತ್ತೆ. ಈಗ ನಾನು ಹೋಗಿ ನನ್ನ ಮಕ್ಕಳ ಹತ್ರ ನಾನೇ ನಿನ್ನ ತಾಯಿ ಅಂತ ಹೇಳಿದ್ರೆ ನನ್ನ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ನನ್ನ ಗತಿ ಹಾಗಿರ್ಲಿ, ನಿನ್ನ ಮಕ್ಕಳ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಅದನ್ನೇ ಹಾರಕ್ ಬಿಡಲ್ಲ ನಾನು. ಇನ್ನು ಪಾರಿವಾಳನ ಬಿಡ್ತೀನ. ನಿನ್ನ ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ದೆ, ಆದ್ರೆ ನೀನು ಬುದ್ಧಿವಂತೆ ಅಲ್ಲ. ನಿನ್ನಿಂದ ಏನೂ ಮಾಡಕ್ಕಾಗಲ್ಲ ಅಂತ ನನಗೆ ಅರ್ಥನೂ ಆಯ್ತು. ಅದಕ್ಕೆ ನಾನು ಮೊದಲಿನ ಹಾಗೆ ನಿನಗೆ ಹೆದರಲ್ಲ. ನನ್ನ ಮಕ್ಕಳಿಗೆ ಸತ್ಯ ಹೇಳೇ ಹೇಳ್ತೀನಿ. ಆಮೇಲೆ ನನಗೇನಾದ್ರೂ ಪರವಾಗಿಲ್ಲ. ಇನ್ನು ಮೇಲೆ ನನ್ನ ಮಕ್ಕಳ ತಂಟೆಗೆ ನೀನೇನಾದ್ರೂ ಬಂದ್ರೆ ವೇದಾಂತ್ ಅವರೇ, ತುಂಬಾ ದಿನದಿಂದ ನಿಮ್ಮ ಹತ್ರ ಒಂದು ಸತ್ಯ ಮುಚ್ಚಿಟ್ಟಿದ್ದೆ. ಅದನ್ನ ನಾನು ಈಗ ಹೇಳಲೇಬೇಕು. ಹೇಳಿ. ನೀವ್ ಯಾರನ್ನ ಅಮ್ಮ ಅನ್ಕೊಂಡಿದ್ದೀರೋ ಅವ್ರು ನಿಮ್ ಧ್ರುವ ಏನಾಯ್ತು? ಧ್ರುವ ಕಣ್ಬಿಡು. ಏನಾಯ್ತು ಧ್ರುವ? ಒಂದು ಡಾಕ್ಟರಿಗೆ ಫೋನ್ ಮಾಡು.
ಡಾಕ್ಟರ್, ನನ್ನ ತಮ್ಮನಿಗೆ ಏನು ಆಗಿಲ್ಲ ತಾನೆ? ಇಸ್ ಯು ಓಕೆ? ಸಾರಿ ಮಿಸ್ಟರ್ ವೇದಾಂತ್, ಅವ್ರ ಸ್ಪೈನ್ಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಇನ್ಮೇಲೆ ಅವರು ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಮೆಟ್ಲ ಮೇಲಿಂದ ಬಿದ್ದಿರೋದ್ರಿಂದ ತುಂಬಾ ಬಲವಾಗಿ ಏಟ್ ಬಿದ್ದಿದೆ. ನನ್ನ ಮಗ ಮೊದಲಿನ ಥರ ಆಗಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ? ಇಷ್ಟು ದಿನದಲ್ಲೇ ಕ್ಯೂರ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. 1 ತಿಂಗಳು ಆಗ್ಬೋದು, ಇಲ್ಲ 1 ವರ್ಷನೂ ಆಗ್ಬೋದು. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್, ಧ್ರುವನ ಆರೋಗ್ಯ ಮೊದಲೇ ಸರಿ ಇಲ್ಲ. ಈಗ ಮತ್ತೆ ಸ್ಟೇಟ್ ಬೇರೆ ಮಾಡ್ಕೊಂಡು ಫರ್ದರ್ ಕಾಂಪ್ಲಿಕೇಶನ್ಸ್ ಏನೂ ಆಗೋದಿಲ್ಲ ತಾನೆ? ಸಾರಿ ಮಿಸ್ಟರ್ ವೇದಾಂತ್, ಈಗಲೇ ಏನು ಹೇಳಕ್ಕಾಗಲ್ಲ. ಬಟ್ ಕಂಡೀಷನ್ಸ್ ಕ್ರಿಟಿಕಲ್ ಇಲ್ಲ ಅಂತ ಸಮಾಧಾನ ಮಾಡ್ಕೋಬೋದು ಅಷ್ಟೇ. ವೈದೇಹಿ ಮುಖನ ಮಾರ್ಕ್ ಮಾಡಿಸಿ ಬೇರೆ ಹೆಂಗಸಿನ ಮುಖ ಹಾಕ್ಸಿದ್ದೀನಿ. ಈಗ ಅವ್ರ ಮಕ್ಕಳು ಅವರನ್ನೇ ತನ್ನ ಅಮ್ಮ ಅಂತ ಅಂದ್ಕೊಂಡಿದ್ದಾರೆ. ಆ ಇಡಿಯಟ್ ಪ್ರಜ್ವಲ್ಗೆ ಸ್ಕೆಚ್ ಕೊಟ್ಟು ಎಲ್ಲ ಕಡೆ ಹುಡ್ಕಕ್ಕೆ ಹೇಳಿದ್ದಾರೆ. ಟೇಪಲ್ಲಿರೋ ಅಮ್ಮನ್ನ ಹುಡ್ಕೋಕೋಗಿರೋ ಮಕ್ಕಳಿಗೆ ಸತ್ಯ ಏನು ಅಂತ ಗೊತ್ತಾಗಬಾರ್ದಲ್ವಾ? ಈಗ ನಿನ್ನ ಸಮಸ್ಯೆ ಏನಂತ ಅರ್ಥ ಆಗ್ತಾ ಇಲ್ಲ. ಆ ಟೇಪಲ್ಲಿರೋ ಅಮ್ಮ ಮನೆಗೆ ಬರಬೇಕು ಅಷ್ಟೇ ತಾನೇ? ಹೌದು, ಅವಳ ಮನೆಗೆ ಬಂದ್ರೆ ಕಣ್ತುಂಬ ನಿದ್ದೆ ಮಾಡ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ. ಪಾಪ ಅವ್ರ ಅಮ್ಮನ್ನ ಹುಡುಕ್ತಾ ಇದ್ದೀವಿ ಅಂತ ಬ್ಯಾಡ್ ಇಮ್ಯಾಜಿನೇಷನ್ ಅಲ್ಲಿದ್ದಾರೆ. ನಾನು ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಏನು ಸ್ಟೆಪ್ ತಗೋಬೇಕು ಅಂತಿದ್ದೀರಾ? ಟೈಮ್ ವೇಸ್ಟ್ ಮಾಡಬೇಡ. ಫೋಟೋ ಸ್ಕೆಚ್ ಐಡಿಯಾ ಕೊಟ್ಟಿರೋದು ನಾನ್ ತಾನೇ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಿರುತ್ತೆ. ಸುಮ್ಮನೆ ಫೋನ್ ಇಡು. ನಾವೇ ಕೆಟ್ಟ ಜನ ಅಂದ್ರೆ ನಮಗಿಂತ ಇನ್ನೂ ಕೆಟ್ಟ ಜನ. ಹಲೋ, ಯಾರು ಮಾತಾಡ್ತಿರೋದು? ಪ್ರಕಾಶ ಅಂತ. ಅಲ್ಲ 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 ಅಲ್ಲ, ಎಲ್ಲ ನನ್ನ ಬಡ್ಡಿ ಮಗ ಪ್ರಕಾಶ ಅಂತ ಕರೀತಾರೆ. ಹೇಳಿ ಅಣ್ಣ, ಗೊತ್ತಾಯ್ತು. ಏನೋ ಬಡ್ಡಿ ಮಗ ಅಂತ ಗೊತ್ತಾಯ್ತಾ? ಗಂಡನ ಮನೆ ಒಳಗೆ ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ಲಮ್ಮ. ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನಾನು ತುಂಬಾ ವರ್ಷದಿಂದ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀನಿ. ಅಯ್ಯೋ ಅಣ್ಣ, ಅದು ಹಾಗಲ್ಲ. ನಿಜವಾಗ್ಲೂ ಅವ್ರ ಊರಲ್ಲಿ ಇರ್ಲಿಲ್ಲ. ಬೇಕಾದ್ರೆ ಈಗಲೂ ಬಂದು ನೋಡಿ, ಅವ್ರ ಮನೇಲಿ ಇಲ್ಲ. ನನ್ನ ಸರ್ವಿಸಲ್ಲಿ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದ್ದೀನಿ. ಏನೋ ಹೋಗ್ಲಿ ಅಂತ ಸುಮ್ಮನೆ ಆದ್ರೆ ನನ್ನ ತಲೆ ಮೇಲೆ ಕೈ ಇಡಕ್ ನೋಡ್ತಾ ಇದ್ದೀರಾ. ಏನ್ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಈಗ ನಿಮ್ ಗಂಡ ನನ್ನ ಹತ್ರ ಇದ್ದಾನೆ. ಯಾರಿಗೆ ಹೇಳ್ತಿರೋ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ನಿಮ್ ಗಂಡ ಇಲ್ಲ ಇದ್ದಾನೆ. ಬೇಕಾದ್ರೆ ನೋಡ್ ಮಾತಾಡು, ಫೋನ್ ಕೊಡ್ತೀನಿ. ಬರೀ ಬರೀ ನೋಡಿ ಅಮ್ಮ, ನಿನ್ ಗಂಡ ಮನೆಗೆ ಸೇಫಾಗಿ ಬರ್ಬೇಕು ಅಂದ್ರೆ ಅಸಲು ಬಡ್ಡಿ ಕೊಟ್ಟು ಕರ್ಕೊಂಡೋಗಿ. ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಅಮೌಂಟು ಅಡ್ಜಸ್ಟ್ ಆದ್ರೆ ಮಾತ್ರ ಬನ್ನಿ, ಇಲ್ಲ ಅಂದ್ರೆ ಬರ್ಲೇಬೇಡಿ. ಅದೆಷ್ಟೇ ದಿನ ಆದ್ರೂ ಪರವಾಗಿಲ್ಲ, ನಿನ್ ಗಂಡನ್ನ ನಾನೇ ಸಾಕ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಕಂಪ್ಲೇಂಟು ಅದು ಇದು ಅಂತ ಹೋದ್ರೆ ನಿನ್ ಗಂಡನ ಉಸಿರು ನಿಂತೋಗುತ್ತೆ. ನೆನಪಿರ್ಲಿ. ನಿಮಗೆ ದುಡ್ಡು ತಾನೇ ಬೇಕು? ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಣ್ಣ. ಒಂದ್ಸಲ ಅವ್ರ ಹತ್ರ ಫೋನ್ ಕೊಡಿ ಅಣ್ಣ, ಮಾತಾಡ್ಸಿ ಅಣ್ಣ. ತಗೊಳ್ಳಯ್ಯ, ನೆಂಟ್ರು ಮಾತಾಡ್ಬೇಕಂತೆ. ಬರೀ ಹಲೋ
ಅಲ್ಲ ರೀ, ನನ್ನನ್ನು ಕ್ಷಮಿಸ್ಬಿಡು ಪರಿ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ ಜೊತೆಗಿದ್ದೀನಿ. ನಾನ್ ಬಿಡಿಸ್ಕೊಂಡ್ ಬರ್ತೀನಿ ನಿಮ್ಮನ್ನ. ದೇವ್ರೆ, ಯಾಕಪ್ಪ ನನ್ಗೆ ಈ ತರ ಕಷ್ಟ ಕೊಡ್ತಿದ್ಯಾ? ನಾವೇನ್ ಅನ್ಯಾಯ ಮಾಡಿದೀವಿ? ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ದಯವಿಟ್ಟು ನಮ್ ಕೈ ಬಿಡ್ಬೇಡ. ನನ್ನ ತಾಳಿ ಭಾಗ್ಯನ ಉಳಿಸ್ಕೊಡು. ಇಷ್ಟು ವರ್ಷ ಅಮ್ಮನೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಅಮ್ಮ ಇದ್ದಾರೆ, ಅದೇ ದೊಡ್ಡ ಖುಷಿ ಅಲ್ವಾ? ಆಗಿರೋದ್ನೆಲ್ಲ ಮರೆತು ಆಗೋದ್ರ ಬಗ್ಗೆ ಚಿಂತೆ ಮಾಡು. ಹೋಗು, ಅಮ್ಮನ್ ಕರ್ಕೊಂಡ ಹೋಗೋಣ. ಅಮೂಲ್ಯ, ನೀನು ಒಳಗಡೆ ಬರಲ್ವಾ? ಇಷ್ಟು ದೂರ ಬಂದು ನೀನು ಅಮ್ಮನ್ ನೋಡಲ್ವಾ? ಯಾಕಮೂಲ್ಯ, ನಿನಗೆ ನಮ್ಮಮ್ಮನ್ ನೋಡ್ಬೇಕು ಅಂತ ಆಸೆ ಇಲ್ವಾ? ಅಯ್ಯೋ, ಹಾಗಲ್ಲ ವೇದಾಂತ್. ಇಷ್ಟು ವರ್ಷ ಆದ್ಮೇಲೆ, ಇನ್ಫ್ಯಾಕ್ಟ್ ಮೊದಲನೇ ಸತಿ ನಿನಗೆ ಬುದ್ಧಿ ಬಂದಮೇಲೆ ಅಮ್ಮನ ನೋಡ್ತಾ ಇದ್ಯಾ. ಈ ಸಿಚುವೇಶನ್ ಅಲ್ಲಿ ನಿನ್ ಪಕ್ಕದಲ್ಲಿ ನೀನ್ ಹೆಂಡತಿಯಾಗಿ ನಿನ್ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಂಗೊಂಚೂರು ಇಷ್ಟ ಇಲ್ಲ. ಈ ಕ್ಷಣ ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ವೇದಾಂತ್. ಹೋಗು, ಅಮ್ಮನ ಕರ್ಕೊಂಡ್ ಬಾ. ಈ ಸಂದರ್ಭದ ಪ್ರತಿ ಕ್ಷಣನೂ ನೀನು ಅನುಭವಿಸ್ಬೇಕು. ಹೋಗು ವೇದಾಂತ್. Yeah, Vikrant Vasishtha here.
ಸರ್ ಆ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್. ಹಲೋ ನನ್ನ ಮಗ ವೇದಾಂತ್ ಇಷ್ಟು ದೊಡ್ಡ ಮಗ ಆಗ್ಬಿಡ್ತಾನೆ. ಅಮ್ಮ ನನ್ನ ಒಳಗೆ ಸರ ನಿಲದೆ ಮಿಡಿದಿದೆಯಮ್ಮ ಗುಡಿಯ ಹಂದಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ ಅಮ್ಮ. ಯಾಕಮ್ಮ ಈ ತರ ಮಾಡ್ತಾರೆ? ಇಷ್ಟು ವರ್ಷ ನಿಮಗೆ ನಮ್ಮ ನೆನಪಾಗ್ಲೇ ಇಲ್ಲ. ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಾನೇನೋ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಗೆಲ್ಲ ಗೊತ್ತಿತ್ತು ಅಲ್ವಾ? ಯಾಕಮ್ಮ ನಮ್ಮ ನೋಡೋದಿಕ್ ಬರ್ಲಿಲ್ಲ? ಯಾಕೆ ಮನೆಗೆ ಬರ್ಲಿಲ್ಲ ಅಮ್ಮ? ಅಮ್ಮ ಪ್ಲೀಸ್ ಮಾತಾಡಿ. ನಿಮ್ಮನ್ನು ನೋಡ್ತೀನಿ, ನಿಮ್ಮ ಎದುರು ನಿಂತ್ಕೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ನೀವಿಲ್ಲ ಅನ್ನೋ ಸುಳ್ಳಲ್ಲಿ ಬದುಕ್ಬಿಟ್ಟು, ಬಟ್ ನಿಮ್ಗೆಲ್ಲ ಸತ್ಯನೋ ಗೊತ್ತಿತ್ತಲ್ವಮ್ಮ? ನಿಮ್ಮ ಮನೆಗೆ ಯಾಕೆ ಬರ್ಲಿಲ್ಲ? ನಮ್ಮನ್ನು ಯಾಕೆ ಹುಡುಕೋದಿಕ್ ಪ್ರಯತ್ನ ಮಾಡ್ಲಿಲ್ಲ? ಅಮ್ಮ ಇದೆಲ್ಲ ಯಾಕಾಯ್ತು? ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ನೀವು ಹೇಳಲೇಬೇಕು. ಹೇಳಿಮ್ಮ. ಪಾತ್ರ ತುಂಬಾ ದೊಡ್ಡದು. ಇವಳಿಲ್ಲ ಅಂದಿದ್ರೆ ನಂತರ ನೀವು ಬೀದಿ ಪಾಲಾಗ್ಬಿಡ್ತಿದ್ರಿ. ಇವಳಿಗೆ ಈ ಮನೆಯಲ್ಲಿ ಗೌರವ ಕಡಿಮೆ ಆಗ್ಬಾರ್ದು. ಏನಾದ್ರೂ ಆ ರೀತಿ ಆದ್ರೆ ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬಿಡಿ. ಸುಹಾಸಿನಿ ಅಮ್ಮನ ನಾವ್ ಯಾವತ್ತೂ ಚಿಕ್ಕಮ್ಮ ಅಂತ ಕರೆದಿಲ್ಲ, ಹಾಗೆ ನೋಡೂ ಇಲ್ಲ. ನೀವು ಬಂದಿದ್ದೀರಾ ಅಂತ ಖಂಡಿತವಾಗ್ಲೂ ಯಾವ ಡಿಫ್ರೆನ್ಸು ಆಗೋದಿಲ್ಲಮ್ಮ. ನೀವು ಬರೋದಕ್ಕೂ ಮುಂಚೆ ಮನೆ ಹೇಗಿತ್ತು ಹಾಗೇನೆ ಇರುತ್ತೆ, ಹಾಗೆ ಇರ್ಬೇಕು ಕೂಡ. ನೀವಿಬ್ರು ಆರಾಮಾಗಿರ್ಬೇಕು ಅಷ್ಟೇ. ಹೇಳ್ದೆ ಸುಹಾಸಿನಿ, ನೀನ್ ಬೆಳೆಸಿದ ಮಕ್ಕಳು ನಿನ್ ಕೈನ ಯಾವತ್ತೂ ಬಿಡೋದಿಲ್ಲ. ನೀನ್ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು.
ಧ್ರುವ, ನೋಡಿದ್ಯಾ ನಮ್ಮ ಹಣೆ ಬರ? ನಾನು ನಿಮ್ಮನ್ನ ಹೆತ್ತಿದ್ದೀನಿ, ಹೊತ್ತಿದ್ದೀನಿ, ಆದ್ರೆ ಸಲಹೋಕ್ಕಾಗ್ಲಿಲ್ಲ. ತಾಯಿ ಸ್ಥಾನ ನಂದೆ, ಆದ್ರೆ ಆತ್ಮೀಯತೆ ನನ್ನ ಕೈಲಿ ಕೊಡೋಕ್ಕೂ ಆಗ್ತಿಲ್ಲ, ತಗೊಳಕ್ಕೂ ಆಗ್ತಿಲ್ಲ. ಧ್ರುವ, ನೀನು ನನ್ನ ಹಾಗೆ ಕಣ, ನಿನಗೆಲ್ಲ ಗೊತ್ತು, ಆದ್ರೆ ನಮ್ಮಿಬ್ಬರಿಗೂ ಬಾಯಿ ತೆಗಿಯಕ್ಕಾಗ್ತಿಲ್ಲ. ಆ ಸುಹಾಸಿನಿ ನಿನ್ಗಿಷ್ಟು ಮಾಡಿದ್ದಲ್ದೆ ಮೆಟ್ಲ ಮೇಲಿಂದ ತಳ್ಳಿ ಬಾಯಿ ಮುಚ್ಚಿಸ್ಬಿಟ್ಲು. ಆ ರಾಕ್ಷಸಿ ಏನೇನ್ ಮಾಡ್ಬೇಕು ಅಂತಿದ್ದಾಳ? ನಿಮ್ಮನ್ನೆಲ್ಲ ನಾನು ಹೇಗ್ ಕಾಪಾಡ್ಲೋ ಆ ದೇವ್ರೆ ನಮ್ಮನ್ನು ಕಾಪಾಡ್ಬೇಕು. ಇವರು ಅತ್ತೆ, ನಾನು ನಿಮ್ಮ ಸೊಸೆ ವಿಕ್ರಾಂತ್ ಹೆಂಡತಿ ಆರ್ತಿ. ಅತ್ತೆ, ನಾನು ನಿಮ್ಮ ಮಳಿಯ. ಅಯ್ಯೋ, ಗೊತ್ತಾಗ್ಲಿಲ್ವಾ? ನನ್ನ ಹೆಸರು ಸಾರ್ಥಕ್ ಅಂತ, ನಾನು ನಿಮ್ಮ ಮಗಳ ಗಂಡ. ನನ್ನ ಹೆಸರು ಅಮೂಲ್ಯ ಅಂತ ಅತ್ತೆ, ವೇದಾಂತ್ ಹೆಂಡತಿ. ಹೌದು, ಧ್ರುವ ಇಲ್ಲಿದ್ದಾನೆ. ನಾನು ಬಂದಿರೋದು ಅವನಿಗೆ ಗೊತ್ತಿಲ್ವಾ?